ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಲಾಂಗ್ ವೀಕೆಂಡ್ ಬಂದಿತ್ತು, ಸೊ ಹಾಗಾಗಿ ಫ್ಯಾಮಿಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಎಲ್ಲಿಗಂತ ಹೇಳಿ ಮುಂದೆ ಹೇಳ್ತೀನಿ ನಿಮಗೆ. ಸೊ ಬಸ್ ಬುಕ್ ಮಾಡ್ಕೊಂಡಿದ್ದೆ. ಬಸ್ ಬುಕ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಜನರಿದ್ರು. ಏನಕ್ಕಂತ ಹೇಳಿದ್ರೆ ಲಾಂಗ್ ವೀಕೆಂಡ್ ಇರೋದ್ರಿಂದ ಮೋಸ್ಟ್ಲಿ ಎಲ್ಲರೂ ಊರಿಗೆ ಹೋಗ್ತಾರೆ. ಸೊ ಅಲ್ಲಿಂದ ಬೆಳಗ್ಗೆ ರೀಚ್ ಆದೆ ಮನೆಗೆ ರೀಚ್ ಆದಮೇಲೆ ಸೊ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ವಲ್ವ. ಸೊ ಹಾಗಾಗಿ ಪ್ಯಾಕಿಂಗ್ ಎಲ್ಲ ಮಾಡೋದಿತ್ತು. ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ 4:30 ಹಂಗೆಲ್ಲ ಹೊರಟ್ವಿ. ಸೊ ಎಲ್ಲಿಗಪ್ಪ ಅಂತಂದರೆ ಶಿರಡಿಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ಶಿರಡಿಗೆ ಹೋಗಿ ಬೆಳಗ್ಗೆ ಬಿಟ್ವಿ. ಬೆಳಗ್ಗೆ ಆನ್ ದ ವೇ ಹೋಗ್ತಾನೆ ಶನಿ ಸಿಂಗಾಪುರ್ ಸಿಗುತ್ತೆ ನಮಗೆ. ಸೊ ಶನಿ ಸಿಂಗಾಪುರ್ಗೆ ಹೋಗಿದ್ವಿ. ಸೊ ಶನಿ ಸಿಂಗಾಪುರಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಮೇಲೆ ನೀವು ನೋಡ್ಬೋದು, ಅಲ್ಲಿ ದೇವ್ರ ಹತ್ರ ಹೋಗೋಕ್ಕೆ ಚಾರ್ಜಸ್ ಇದೆ. ಸೊ ತುಂಬ ದೊಡ್ಡ ಲೈನ್ ಇತ್ತು ಅಂಥೇಳಿ ಮೇಲೆ ಹೋಗೋಕ್ಕೇನಾಗಿಲ್ಲ, ಕೆಳಗಡೆನೇ ನಿಂತ್ಕೊಂಡು ದರ್ಶನ ಎಲ್ಲ ಚೆನ್ನಾಗಾಯಿತು. ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ಶಿರಡಿ ತುಂಬಾ ಹತ್ರ ಆಗುತ್ತೆ. ಸೊ ನೈಟ್ ರೀಚ್ ಆದ್ವಿ ಶಿರಡಿಗೆ. ಅಲ್ಲೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿನೂ ನೋಡ್ಬೋದು ನೀವು, ತುಂಬ ರಶ್ ಆಗಿತ್ತು. ಸೊ ಅಲ್ಲಿ ನೈಟ್ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಒಳಗಡೆ ಫೋನ್ ಅಲೌ ಇರಲಿಲ್ಲ ಅಂಥೇಳಿ ನಾನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಸೊ ಅಲ್ಲಿ ನೈಟ್ ಸ್ಟೇ ಆಗಿಬಿಟ್ಟು ನಾವು ಅಲ್ಲೇ ಪ್ರಸಾದ ಎಲ್ಲ ಸಿಗುತ್ತೆ ನಿಮಗೆ ಊಟ ಮಾಡೋಕ್ಕೆ. ಸೊ ಹಾಗಾಗಿ ಎಲ್ಲ ಊಟ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇ ನಾವು ನಾಶಿಕ್ ಹೋದ್ವಿ. ಸೊ ನಾಶಿಕಲ್ಲಿ ನೀವು ನೋಡ್ಬೋದು ಜ್ಯೋತಿರ್ಲಿಂಗ ಇದೆ. ಜ್ಯೋತಿರ್ಲಿಂಗ ನೋಡೋಣ ಅಂತ ಹೋದ್ವಿ. ಅಲ್ಲಿನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸೀನ್ರಿ ಎಲ್ಲ ಚೆನ್ನಾಗಿತ್ತು. ಸೊ ಹಂಗಾಗಿ ವೀಡಿಯೋ ಮಾಡಿದೆ. ಸೊ ನೇಚರೆಲ್ಲ ಎಂಜಾಯ್ ಮಾಡ್ಕೊಂಡು ಫೈನಲಿ ಮಧ್ಯಾಹ್ನ ರೀಚ್ ಆದ್ವಿ. ಅಲ್ಲಿನೂ ಫುಲ್ ರಶ್ ಇತ್ತು. 4 hours ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ ದರ್ಶನಕ್ಕೆ ಅಂಥೇಳಿ. ಸೊ ಮೋಸ್ಟ್ಲಿ ಎಲ್ಲ ದೇವಸ್ಥಾನದಲ್ಲೂ ಫೋನ್ ಅಲೌ ಮಾಡಲ್ಲ. ಸೊ ಹಾಗಾಗಿ ಎಲ್ಲಿನೂ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಫೋನಲ್ಲಿ ವೀಡಿಯೋ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಬಟ್ ಹಂಗೋ ಹಿಂಗೋ ವೀಡಿಯೋ ಮಾಡಿದೆ. ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಸೊ ಇಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಎಲ್ಲ ಚೆನ್ನಾಗಾದ್ಮೇಲೆ ಮತ್ತೆ ಬ್ಯಾಕ್ ಟು ಶಿರಡಿ ಅಂತೇಳಿ ಇಲ್ಲೇ ರೂಮ್ ಮಾಡ್ಕೊಂಡಿದ್ವಲ್ಲ. ಸೊ ಶಿರಡಿಗೆ ಬಂದ್ವಿ. ಸೊ ಊರಿಗೆ ರಿಟರ್ನ್ ಬರಬೇಕಾದ್ರೆ ಇಲ್ಲಿ ಔರಂಗಾಬಾದಲ್ಲಿ ಮಿನಿ ತಾಜ್ ಮಹಲ್ ಇದೆ. ಸೊ ಮಿನಿ ತಾಜ್ ಮಹಲ್ ನೋಡ್ಕೊಂಡ್ಬಿಟ್ಟು ರಿಟರ್ನ್ ಬರೋಣ ಅಂಥೇಳಿ ಅದನ್ನು ಮುಗಿಸ್ಕೊಂಡ್ವಿ. ಅಲ್ಲಿಂದ ಆನ್ ದ ವೇನೇ ತುಳಜಾ ಭವಾನಿ ಇದೆ, ಅಲ್ಲಿಗೆ ಹೋಗಿದ್ವಿ. ಅದೂ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ರಶ್ ಇತ್ತು. ಇಲ್ಲಿನೂ ಒಳಗಡೆ ಫೋನ್ ಅಲೌ ಮಾಡಲ್ಲ. ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಸುಮ್ಮನೆ ಹೊರ್ಗಡೆನೇ ಮಾಡಿದ್ದೀನಿ. ಸೊ ಅಲ್ಲಿಂದ ಬಿಜಾಪುರಿಗೆ ಬಂದೆ. ಬಿಜಾಪುರಿಂದ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಬಂದೆ.